ಗಾಯ್ಸ್, ನಾನು ನಿಮಗೆ ಮೊನ್ನೆ ಹೇಳಿದ್ದೆ ನಮ್ಮ ಮನೇಲಿ ಬಾನು ಅಂತ ಒಂದು ದನ ಇದೆ. ಅದು ಕರು ಹಾಕುವಾಗ ಯಾವಾಗ್ಲೂ ಪ್ರಾಬ್ಲಮ್ ಆಗುತ್ತೆ. ಯಾಕಂದ್ರೆ ಅದ್ರ ಕರು ಮುಖ ಮುಂದೆ ಬರಲ್ಲ, ಬರೀ ಹಿಂದ್ಗಡೆ ಕಾಲ್ಗಳು ಬಂದಿರುತ್ತೆ ಅಂತ. ಸೊ ಇದು ಹೋದ ವರ್ಷ ನಾನು ಮಾಡಿದ ವಿಡಿಯೋ. ಅದು ಹೋದ ವರ್ಷ ಕರು ಹಾಕೋಗ್ಲು ಹೀಗೆ ಪ್ರಾಬ್ಲಮ್ ಆಗಿತ್ತು. ಅದಕ್ಕೆ ನಾವು ಡಾಕ್ಟರ್ನ ಕರ್ಸಿದ್ವಿ. ಡಾಕ್ಟರ್ ಆಕ್ಚುಲಿ ಕೈ ಹಾಕಿ ಎಳಿಯಕ್ ಟ್ರೈ ಮಾಡಿದ್ರು. ಅದು ನೋಳೆ ಇರೋದ್ರಿಂದ ಜಾರ್ತಿತ್ತು. ಹಂಗಾಗಿ ಕರು ಹೊಟ್ಟೆ ಒಳಗೆ ಇರೋ ಹಾಗೇನೆ ಈಗ ಹಗ್ಗನ ಅದ್ರ ಹೊಟ್ಟೆ ಒಳಗೆ ಹಾಕಿ ಇಲ್ಲಿ ಮುಖದ ಹತ್ರ ಒಂದು ಮತ್ತೆ ಕುತ್ತಿಗೆ ಹತ್ರ ಕಾಲಿಗೆ ಎಲ್ಲ ಕಟ್ಟಿ 3-4 ಜನ ಸೇರಿ ಈ ಕರುನ ಹೊರಗಿಳಿದ್ವಿ. ಹೊರಗಿಳಿದ್ಮೇಲೆ ಕರು ಮತ್ತೆ ದನ ಚೆನ್ನಾಗೇ ಇತ್ತು. ಅಂದ್ರೆ ಕರುನೆಲ್ಲ ನಗ್ತಾ ಇತ್ತು, ಆರಾಮಾಗಿತ್ತು. ಸೊ ಮೊನ್ನೆ ನಾನು ನಿಮಗೆ ಕಸ ಅಂತ ತೋರಿಸಿದ್ದೆ. ಕಸ ಹಾಕತ್ತೆ ದನ ಕರು ಹಾಕಿದ್ಮೇಲೆ. ಆ ಕಸ ಏನಾಗತ್ತೆ, ಅದು ಗರ್ಭಕೋಶ ಕಂಟ್ಕೊಂಡಿರುತ್ತೆ. ಆ ಕಸನ ಪುಷ್ ಮಾಡುವಾಗ ಗರ್ಭಕೋಶನು ಕೂಡ ಹೊರಗಡೆ ಬಂದ್ಬಿಟ್ಟಿತ್ತು. ಆಮೇಲೆ ಮತ್ತೆ ಈ ಡಾಕ್ಟರ್ನೇ ಕರ್ಸಿದ್ವಿ. ಅವ್ರು ಬಂದು ಸ್ಟಿಚ್ ಹಾಕಿದ್ರು. ಆದ್ರೂ ಅದು ಸರಿಯಾಗಿರ್ಲಿಲ್ಲ. ಮತ್ತೆ ಪುಷ್ ಕೊಡ್ತಾ ಇತ್ತು. ಹಂಗಾಗಿ ಇದು ಮತ್ತೆ ಹೊರಗಡೆ ಬರ್ತಾ ಇತ್ತು. ಸೊ ಇಡೀ ರಾತ್ರಿ ಅದು ನೋವು ಅನುಭವಿಸಿತ್ತು. ಆಮೇಲೆ ನಾವು 1962ಗೆ ಕಾಲ್ ಮಾಡಿದ್ವಿ. ಅದರಿಂದ ಡಾಕ್ಟರ್ ಬಂದಿದ್ರು. 1962 ವಿಶೇಷತೆ ಏನಂದ್ರೆ ತುಂಬಾ ಎಕ್ಸ್ಪೀರಿಯನ್ಸ್ ಆಗಿ ರಿಟೈರ್ಡ್ ಆಗಿರ್ತಾರಲ್ಲ ಅಂತ ಡಾಕ್ಟರ್ನ ಮತ್ತೆ ಗೌರ್ಮೆಂಟ್ ಅವ್ರು ಯೂಸ್ ಮಾಡ್ಕೊಳ್ತಿದ್ದಾರೆ. ನೋಡಿ ಬರ್ತಾ ಇದೆಯಾ? ಹೀಗೆ ನಿಮಗೆ ಚಾನ್ಸ್ ಸಿಕ್ಕದೇ ಇಲ್ಲ ಇನ್ನು ಕಲಿಯೋಕ್ಕೆ. ನೋಡಿ, ಹೌದಾ? ಅದು ಬರಬೇಕು. ಇದೆಲ್ಲ ಬಂದಿಲ್ಲ ನೋಡಿ. ಇದು ಕ್ಲಿಯರ್ ಬಂದಿದೆ, ಇದು ಬಂದಿಲ್ಲ. ಇದು ಆಯ್ತಾ? ಪೆಟ್ಟಾಗಿರೋದಲ್ಲ, ತೆಗಿಯಕ್ಕೆ ಬರಲ್ಲ. ಆ ಸೀನಿಯರ್ ಡಾಕ್ಟರ್ ಜೊತೆ ಒಬ್ಬ ಇಂಟರ್ನ್ ಕೂಡ ಇರ್ತಾನೆ. ಸೊ ಆ ಇಂಟರ್ನಿಗೆ ಇವರು ಆ ಗರ್ಭಕೋಶದ ಸುತ್ತ ಅಂಟ್ಕೊಂಡಿರೋ ಕಸನ್ನ ಹೇಗ್ ತೆಗೆಯೋದು ಅಂತೆಲ್ಲ ಗೈಡ್ ಮಾಡಿ ನೀಟಾಗಿ ಅದನ್ನೆಲ್ಲ ತೆಗೆದು ಗರ್ಭಕೋಶನ ಒಳಗಡೆ ಹಾಕಿ ಸ್ಟಿಚ್ ಹಾಕಿದ್ರು. ಸೊ ಅದಾದ್ಮೇಲೆ ಬಾನು ಹುಷಾರಾಯ್ತು. ಬಾನುನೇ ಹುಷಾರಾಯ್ತು. ಆದ್ರೆ ಬುಡ್ಡು ಹಿಂದಿನ ದಿನದಿಂದ ಹಾಲು ಇಲ್ಲದೆ ಪಾಪ ತುಂಬಾ ವೀಕ್ ಆಗಿದ್ದ. ಬಾಟ್ಲಿಲ್ ಹಾಲು ಕೊಡಕ್ ಟ್ರೈ ಮಾಡಿದ್ವಿ. ಆಮೇಲೆ ಬಾನು ಎದ್ ನಿಲ್ತು, ಹಾಲು ಕೂಡ ಕುಡಿಸ್ತು. ಇದೆಲ್ಲ ಆಗಿ 1 ವರ್ಷ ಆಗಿದೆ. ಸೊ ಇವಾಗ ನೋಡಿ, 1 ವರ್ಷ ಹತ್ತತ್ರ 1 ವರ್ಷ ಆಗಿದೆ. ಇವಾಗ ನೋಡಿ ಹೆಂಗಿದೆ ಬಾನು, ಎಲ್ಲ ಕ್ಲೀನ್ ಆಗಿದೆ, ಆರಾಮಾಗಿದೆ. ನೋಡಿ, ಇವನೇ ಹಾಕರು ಬುಡ್ಡು ಅಂತ. ಅವತ್ತೆಲ್ಲ ಪ್ರಾಬ್ಲಮ್ ಆಗಿತ್ತು. ಇವಾಗ ಇವನು ಕೂಡ ಹುಷಾರಾಗಿದೆ. ಆಕ್ಚುಲಿ ಬಾನು ಮುಂಚೆ ಕರು ಹಾಕ್ಲೋಗ್ಲಿ ಇದೇ ತರ ಪ್ರಾಬ್ಲಮ್ ಆಗಿತ್ತು. ಅದಾದ್ಮೇಲೆ 2 ವರ್ಷ ಅದು ಗಬ್ಬ ಆಗಿರ್ಲಿಲ್ಲ. ಹಂಗಾಗಿ ನಾವೇನು ಇದು ಗಬ್ಬ ಆಗಲ್ಲ ಅಂತ ಅನ್ಕೊಂಡಿದ್ವಿ. ಬಟ್ ಮೇಯಕ್ ಹೊರಗಡೆ ಬಿಟ್ಟಿದ್ವಲ್ಲ, ಗಬ್ಬ ಆಗಿ ಈ ತರ ಎಲ್ಲ ಪ್ರಾಬ್ಲಮ್ ಆಯ್ತು. ಇಷ್ಟೆಲ್ಲ ಪ್ರಾಬ್ಲಮ್ ಇದ್ರೂ ನಾವು ಬಾನುನ ಯಾಕೆ ಮಾರಲ್ಲ ಅಂತ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ವಿಂಡೋ ಸೀಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ.